हेलो स्टूडेंट्स एलरू ಕೂಡ ಸ್ವಾಗತ ದರ್ಶು ಎಜುಕೇರ್ ಚಾನೆಲ್ ಗೆ ಹಾಗೆ ಕೆಇಎ 2024 ಅಪ್ಡೇಟ್ಸ್ ಗೆ ಎಲ್ರೂ ಕೂಡ ಸ್ವಾಗತ ಹಾಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕೆಸಿಇಟಿ 2024 ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನ ಬಗ್ಗೆ ಇಂಪಾರ್ಟೆಂಟ್ ಆದಂತ ಅಪ್ಡೇಟ್ ನ ನಿಮಗೆ ಕೊಡ್ತಾ ಇದ್ದೇನೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲ ಅಂತಂದ್ರೆ ನಿಮಗೆ ಅರ್ಥ ಆಗೋದಿಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಇವಾಗಲೇ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಈ ಒಂದು ಚಾನೆಲ್ ಅಲ್ಲಿ ಎಲ್ಲಾ ರೀತಿಯಾದಂತ ಅಪ್ಡೇಟ್ಸ್ ಕೆಇಎ ರಿಲೇಟೆಡ್ ಅಪ್ಡೇಟ್ಸ್ ಆಗಿರಬಹುದು ಹಾಗೆ ನೀವು ಅಡ್ಮಿಷನ್ ಆದ ತಕ್ಷಣ ನಿಮ್ಮ ಒಂದು ಇಂಜಿನಿಯರಿಂಗ್ ಆಗಿರಬಹುದು ಬೇರೆ ಬೇರೆ ಕೋರ್ಸ್ಗಳ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆಗಿರಬಹುದು ಹಾಗೆ ಬೇರೆ ಬೇರೆ ರೀತಿಯಾದಂತ ಒಂದು ಸ್ಕೀಮ್ಸ್ ನಿಮ್ಮ ಒಂದು ಎಜುಕೇಶನಲ್ ಸ್ಕೀಮ್ಸ್ಗಳ ವಿಡಿಯೋಸ್ ಆಗಿರಬಹುದು ಎಲ್ಲ ರೀತಿಯಾದಂತ ಅಪ್ಡೇಟ್ಸ್ ಈ ಒಂದು ಚಾನೆಲ್ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ಇವಾಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ನಿಮಗೆ ಡೇಟ್ ಅನ್ನ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ನಿಮಗೆ ಲಿಂಕ್ ನ ಯಾವಾಗ ಪ್ರೊವೈಡ್ ಮಾಡ್ತಾರೆ ಅಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಇದೆ ಆ ಒಂದು ಡೌಟ್ ನ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಮಾಡಿಕೊಡ್ತೀನಿ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇರುವಂತಹ ಸೀಕ್ರೆಟ್ ಕೀ ನಿಮಗೆ ಏನು ಯೂಸ್ ಇದೆ ಅದು ಎಲ್ಲಿರುತ್ತೆ ಅಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇದೆ ಆ ಒಂದು ಸೀಕ್ರೆಟ್ ಕೀಯಿಂದ ನಾವು ಏನು ಮಾಡಬೇಕು ಅಂತ ಹಾಗೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕೆಸಿಇಟಿ 2024 ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ನೋಡೋದಾದರೆ ನೀವಿಲ್ಲಿ ನೋಡ್ತಿರ್ಬೋದು ಕೆಸಿಇಟಿ 2024 ನಾನು ಕೆಇಎ ವೆಬ್ಸೈಟ್ಗೆ ಇಲ್ಲಿ ಬಂದಿದ್ದೀನಿ ಇಲ್ಲಿ ಮೇಲ್ಗಡೆ ಬಂದು ನಾನು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಇಲ್ಲಿ ಪ್ರವೇಶ ಅಂತ ಕಾಣುತ್ತೆ UGCET 2024 ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಇಲ್ಲಿ ಬಂದರೆ ನಿಮಗೆ ಎಲ್ಲ ರೀತಿಯಾದಂಥ ಅಪ್ಡೇಟ್ಸು ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಇದೇ ಒಂದು ಪೇಜಲ್ಲಿ ನಿಮಗೆ KCET 2024 ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳೋಕ್ಕೆ ಒಂದು ಲಿಂಕ್ನ ಪ್ರೊವೈಡ್ ಮಾಡ್ತಾರೆ ಆ ಒಂದು ಲಿಂಕ್ ಮೇಲೂ ನೀವು ID ಹಾಗೆ ಪಾಸ್ವರ್ಡ್ನ ಹಾಕಿ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಎಲ್ಲ ರೀತಿಯಾದಂಥ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನಿಮಗೆ ಕಾಣುತ್ತೆ ಅದರಲ್ಲಿ ಸೀಕ್ರೆಟ್ ಕೀ ನಿಮಗೆ ಇರುತ್ತೆ ಸೀಕ್ರೆಟ್ ಕೀಯನ್ನು ನಿಮಗೆ ಪ್ರೊವೈಡ್ ಮಾಡಿರ್ತಾರೆ ಈ ಒಂದು ಸೀಕ್ರೆಟ್ ಕೀ ಯಾಕೆ ಏನು ಯೂಸ್ ಇದೆ ಅಂತ ನೋಡೋದಾದರೆ ಈ ಒಂದು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಆದ ತಕ್ಷಣ ನಿಮಗೆ ನೆಕ್ಸ್ಟ್ ಏನು ಪ್ರೊಸೆಸ್ ಇರುತ್ತೆ ಆಪ್ಷನ್ ಎಂಟ್ರಿಯಲ್ಲಿ ಈ ಒಂದು ಸೀಕ್ರೆಟ್ ಕೀ ಹಾಗೆ ಈ ಒಂದು ಏನಿದೆ ಪಾಸ್ವರ್ಡ್ ನಿಮ್ಮ ಒಂದು ID ಪಾಸ್ವರ್ಡ್ನ ಹಾಕಿದ್ರೆ ಮಾತ್ರ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಆಗೋದು ಹಾಗಾಗಿ ಈ ಒಂದು ಸೀಕ್ರೆಟ್ ಕೀಯನ್ನು ನೀವು ಭಾಳ ಜೋಪಾನವಾಗಿ ಇಟ್ಕೋಬೇಕಾಗುತ್ತೆ ಸೀಕ್ರೆಟ್ ಕೀ ಇಸ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ ಹಾಗೆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಈ ಒಂದು ಸೀಕ್ರೆಟ್ ಕೋಡ್ ಇರುತ್ತಲ್ಲ ಫಸ್ಟ್ ರೌಂಡಲ್ಲಿ ನೀವು ಅಟೆಂಡ್ ಮಾಡಬೇಕಾದ್ರೆ ಈ ಒಂದು ಸೀಕ್ರೆಟ್ ಕೀ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಹಾಗೆ ಈ ಒಂದು ಸೀಕ್ರೆಟ್ ಕೀಯನ್ನು ನೀವು ಜೋಪಾನವಾಗಿ ಇಟ್ಕೋಬೇಕಾಗುತ್ತೆ ನೀವು ಈ ಒಂದು ಆಗಲೇ ವಿದ್ಯಾರ್ಥಿಗಳಿಗೆ ನೀವು ಯಾವಾಗ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳಕ್ಕೆ ಕೊಡ್ತಾರೆ ಅಂತ ಕೇಳೋದಾದರೆ ನೀವೊಂದು ಕ್ಲಾಸ್ ಎ ವಿದ್ಯಾರ್ಥಿಗಳು ಏನು ಮಿಸ್ಟೇಕ್ಸ್ನ ಮಾಡಿದ್ರು ಅವ್ರಿಗೆ ಆ ಒಂದು ಮಿಸ್ಟೇಕ್ಸ್ನ ಎಲ್ಲ ನಿಮಗೆ ತಿದ್ದುಪಡಿ ಮಾಡ್ಕೊಳೋದಕ್ಕೆ ನಿಮಗೆ ಕೆಇ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ರು ನನಗೆ ಏನು ಮಿಸ್ಟೇಕ್ಸ್ ಮಾಡಿದ್ರಿ ರೂರಲ್ ಕೋಟಾ ಆಗಿರ್ಬೋದು SNQ ಕೋಟಾ ಸಿಕ್ಕಿಲ್ಲ ಅಂತ ಬರ್ತಾ ಇಲ್ಲ ತೋರಿಸ್ತಾ ಇಲ್ಲ ಅಂತ ಇರ್ಬೋದು ಹಾಗೆ ಎಷ್ಟೋ ಪ್ರಾಬ್ಲಮ್ಸ್ಗೆ ಕೆಇ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ರು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಹಾಗೆ ನಾಳೆ ಕೂಡ ಲಾಸ್ಟ್ ಡೇಟ್ ಇದೆ ಆ ಒಂದು ಕರೆಕ್ಷನ್ನ ಮಾಡ್ಕೊಳೋದಕ್ಕೆ ಇನ್ನೂ ಯಾರು ಮಾಡ್ಕೊಂಡಿಲ್ಲ ವಿದ್ಯಾರ್ಥಿಗಳು ಇವಾಗಲೇ ಹೋಗಿ ಮಾಡ್ಕೋಬೋದು ಹಾಗೆ ಯಾವಾಗ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ನ ನಿಮಗೆ ಡೌನ್ಲೋಡ್ ಮಾಡ್ಕೊಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ನೋಡೋದಾದರೆ ನೆಕ್ಸ್ಟ್ ವೀಕಲ್ಲಿ ಮಂಡೇ ಅಥವಾ ಟ್ಯೂಸ್ಡೇ ಬರ್ಬೋದು ಮಂಡೇ ಅಥವಾ ಟ್ಯೂಸ್ಡೇ ನಿಮಗೆ ಲಿಂಕನ್ನು ಕಳಿಸ್ಬೋದು ಯಾಕಂದರೆ ನಾಳೆ ಇನ್ನೂ ಕರೆಕ್ಷನ್ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಇನ್ನೂ ಕರೆಕ್ಷನ್ ಮಾಡೋದಿರುತ್ತೆ ನಾಳೆ ಮುಗಿದಾದ್ಮೇಲೆ ನೆಕ್ಸ್ಟ್ ನಿಮಗೆ ಮಂಡೇ ಅಥವಾ ಟ್ಯೂಸ್ಡೇ ಈ ಒಂದು ವೆರಿಫಿಕೇಷನ್ ಲಿಂಕ್ನ ಪ್ರೊವೈಡ್ ಮಾಡ್ಬೋದು ಅದು ಮಿಸ್ ಆದರೆ ನೆಕ್ಸ್ಟ್ ವೀಕಲ್ಲಿ ನಿಮಗೆ ಪಕ್ಕ ಪ್ರೊವೈಡ್ ಮಾಡೇ ಮಾಡ್ತಾರೆ ಲಿಂಕ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ಫಸ್ಟ್ ಸೀಕ್ರೆಟ್ ಕೀಯನ್ನು ಇಟ್ಕೊಂಡು ನೆಕ್ಸ್ಟ್ ಆಪ್ಷನ್ ಎಂಟ್ರಿಗೆ ನೀವು ಎಲ್ಲ ರೀತಿಯಾದಂಥ ಆಪ್ಷನ್ ಎಂಟ್ರಿಯನ್ನು ನೀವು ಮಾಡ್ಕೋಬೋದು ಹಾಗೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ರೀತಿಯಾದಂಥ ಆಪ್ಷನ್ ಎಂಟ್ರಿ ಅಪ್ಡೇಟ್ಸು ನಿಮಗೆ ನೆಕ್ಸ್ಟ್ ಯಾವಾಗ ಬರುತ್ತೆ ಏನೇನು ಅಂತ ಎಲ್ಲ ತಿಳಿಸ್ಕೊಡ್ತೀನಿ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ನ ಮಾಡಿ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ 200 ಲೈಕ್ಸನ್ನು ಈ ಒಂದು ವಿಡಿಯೋಗೆ ಎಕ್ಸೆಪ್ಟ್ ಮಾಡ್ತಾ ಇದ್ದೇನೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ನ ಮಾಡಿ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಬೇರೆ ಅಪ್ಡೇಟ್ ಜೊತೆಗೆ ಸಿಗ್ತೀನಿ ಸ್ಟೂಡೆಂಟ್ಸ್